ಶುಭೋದಯ. ಒಂದಿನ ಒಂದು ಕಾಗೆ ಒಬ್ಬರು ಗುರೂಜಿ ಹತ್ರ ಬರುತ್ತೆ, ಅಳ್ತಾ ಇರುತ್ತೆ. ಗುರೂಜಿ ಕೇಳ್ತಾರೆ, ಯಾಕೆ ಅಳ್ತಾ ಇದೆಯಪ್ಪ? ಇಲ್ಲ ಗುರುಗಳೇ, ನನಗೆ ತುಂಬ ಬೇಜಾರಿದೆ. ಯಾಕೆಂದರೆ ಎಲ್ಲ ಜನ ನಾನು ಎಲ್ಲೇ ಹೋಗಿ ಕೂತ್ಕೊಂಡ್ರು ಶ್ ಅಂತ ಓಡಿಸ್ಬಿಡ್ತಾರೆ. ಅದರಿಂದ ಈ ಆಕಾರದ ಮೇಲೆ ಬೇಜಾರಾಗ್ಬಿಟ್ಟಿದೆ, ನನಗೆ ಬೇರೆ ಆಕಾರನ ಕೊಡೋಕ್ಕಾಗುತ್ತಾ ಅಂತ. ಗುರುಗಳು ಹೇಳ್ತಾರೆ ಅವಾಗ, ಯಾವ ಆಕಾರ ಬೇಕು ನಿನಗೆ? ನನಗೆ ಒಂದು ಹಂಸದ ಆಕಾರ ಕೊಟ್ಬಿಡಿ. ಆಯಿತು, ಕೊಡೋಣ, ನನ್ನ ಮಂತ್ರಶಕ್ತಿಯಿಂದ ನಿನಗೆ ಹಂಸದ ಆಕಾರನೇ ಕೊಡೋಣ. ಆದರೆ ಹಂಸನ ಕೇಳ್ಕೊಂಬಂದ್ಬಿಡು, ಅದು ಖುಷಿಯಾಗಿದೆಯಾ ಅಂತ. ಆಗ ಇದು ಹಂಸದ ಹತ್ರ ಹೋಗುತ್ತೆ, ಕೇಳುತ್ತೆ, ನೀನು ಖುಷಿಯಾಗಿದೆಯಾ ಅಂತ. ಹಂಸ ಹೇಳುತ್ತೆ, ಪ್ರಕೃತಿಲಿ ಇಷ್ಟೊಂದೆಲ್ಲ ಬಣ್ಣ ಇದೆ, ಆದರೆ ಯಾವ ಬಣ್ಣನೂ ನನ್ನ ಮೈ ಮೇಲಿಲ್ಲ, ಬರೀ ಬಿಳಿ ಬಣ್ಣ ಇದೆ, ನನಗೆ ಬೇಜಾರಿದೆ. ಆ ಗಿಳಿ ಹತ್ರ ಹೋಗಿ ಕೇಳು, ಅದು ಖುಷಿಯಾಗಿರ್ಬೋದೇನೋ ಅಂತ. ಕಾಗೆ ಗಿಳಿ ಹತ್ರ ಹೋಗುತ್ತೆ. ಗಿಳಿ ಹತ್ರ ಕೇಳಿದಾಗ ಗಿಳಿ ಹೇಳುತ್ತೆ, ಇಲ್ಲಪ್ಪ, ನಾನೆಲ್ಲಾದರೂ ಮರದಿಂದ ಹಿಂಗೆ ಕೆಳಗಿಳಿದ್ರೆ ಸಾಕು, ನನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ, ಪಂಜರದಲ್ಲಿ ಬಂಧಿಸ್ಬಿಡ್ತಾರೆ. ಇಲ್ಲ ಗಿಳಿ ಶಾಸ್ತ್ರ ಹೇಳೋರು ಬಂಧಿಸ್ಬಿಡ್ತಾರೆ, ಇಲ್ಲ ಅಂದರೆ ಯಾರೋ ಸಾಕೋರು ಬಂಧಿಸ್ಬಿಟ್ಟು ಮಾತಾಡೋದು ಹಿಂಸೆ ಕೊಡ್ತಾರೆ. ನನಗಂತೂ ಬೇಜಾರಾಗಿದೆ. ನವಿಲೇನಾದರೂ ಖುಷಿಯಾಗಿರ್ಬೋದು, ಕೇಳ್ಕೊಂಬ, ಯಾವಾಗಲೂ ಕುಣಿತಾ ಇರುತ್ತೆ ಅಂತ. ನವಿಲನ್ನ ಹುಡ್ಕೊಂಡು ಹೋಗುತ್ತೆ ಕಾಡಿಗೆ. ನವಿಲುಗಳು ಕಾಣಲ್ಲ. ಎಲ್ಲೋ ಒಂದು ಝೂನಲ್ಲಿ ಒಂದು ನವಿಲು ಕುಣಿತಾ ಇರುತ್ತೆ. ಜನ ನೋಡಿಕೊಂಡು ಮಕ್ಕಳೆಲ್ಲ ಚಪ್ಪಾಳೆ ಹೊಡಿತಾ ಇರ್ತಾರೆ. ಅವರೆಲ್ಲ ಹೋದ್ಮೇಲೆ ನವಿಲ ಹತ್ರ ಹೋಗಿ ಕೇಳುತ್ತೆ ಕಾಗೆ, ಖುಷಿಯಾಗಿದೆಯಾ ನವಿಲೆ ನೀನು ಅಂತ. ಇಲ್ಲ, ಕಾಡಲ್ಲಿದ್ದರೆ ನಂದೆಲ್ಲ ಪುಕ್ಕ ಕಿತ್ಕೊಂಡು ಡೆಕೋರೇಟಿವ್ ಐಟಮ್ಸ್ ಮಾಡೋಕ್ಕೆ ತುಂಬ ಹಿಂಸೆ ಕೊಡ್ತಾರೆ. ಇಲ್ಲಿ ಝೂಲ್ ನೋಡಿದ್ರೆ ಜನ ಮುಂದೆ ನಾನು ಕುಣಿಬೇಕು, ತುಂಬ ಬೇಸರ ಇದೆ. ಹಾಗಾದರೆ ನವಿಲೆ, ಯಾವ ಹಕ್ಕಿ ಅದು ಖುಷಿಯಾಗಿರುತ್ತೆ ಅಂತ ಹೇಳು ನೋಡೋಣ. ನನಗೇನೋ ಕಾಗೆನೇ ಖುಷಿಯಾಗಿರುತ್ತೆ ಅನಿಸುತ್ತೆ. ಯಾಕೆಂದರೆ ಝೂನಲ್ಲೂ ಅದನ್ನ ಬಂಧಿಸಲ್ಲ, ಅಥವಾ ಯಾರೂ ಅದನ್ನ ಸಾಕ್ಕೊಳ್ಳೋಕ್ಕೆ ಅಂತ ಮನೆ ಒಳಗೂ ಕರ್ಕೊಂಡು ಹೋಗಲ್ಲ, ಅಥವಾ ಅದ್ರ ಪುಕ್ಕ ಕಿತ್ಕೊಂಡು ಡೆಕೋರೇಟಿವ್ ಐಟಮ್ಸ್ ಮಾಡೋ ಅಂಥ ಈ ಕೆಲಸನೂ ಮಾಡಲ್ಲ. ಅದಕ್ಕೆ ನೀನೇ ಭಾಗ್ಯವಂತ ಅಂತ ಹೇಳುತ್ತೆ. ಅದು ಗುರುಗಳ ಹತ್ರ ಬಂದು ಕಾಗೆ ಹೇಳುತ್ತೆ, ನಾನೇ ಭಾಗ್ಯವಂತ ಅಂತ. ಆವಾಗ ಗುರುಗಳು ಹೇಳ್ತಾರೆ, ಹೌದು, ಇನ್ನೊಬ್ಬರ ಥರ ಬದಲಾಗಬೇಕು ಅಥವಾ ಇನ್ನೊಬ್ಬರ ಥರ ನೀವು ಚೇಂಜ್ ಆಗಬೇಕು ಅನ್ನೋ ಆಲೋಚನೆನ ಬಿಟ್ಬಿಡಿ. ಯಾಕೆಂದರೆ ಎವ್ರಿಬಡಿ ಈಸ್ ಯೂನಿಕ್ ಇನ್ ದೇರ್ ಓನ್ ವೇ. ಇದೇ ನಿತ್ಯ ಸತ್ಯ.